ಕಲಬುರಗಿಗೆ ಬಂದು ಸುಮಾರು ಒಂದು ವಾರ ಮೇಲಾಯಿತು. ಯಾಕೆಂದರೆ ಒಂದು KPSC ವಿರುದ್ಧ ಏನು KPSCಲಿ ಏನು ಹಗರಣ ಆಗ್ತಿದೆ, ಏನು ಸ್ಕ್ಯಾಮ್ ಆಗ್ತಾಯಿದೆ, ಅದನ್ನು ಈ ಕೂಡಲೇ CBI ತನಿಖೆ ಮಾಡಬೇಕು. ಮತ್ತು ಸರ್ಕಾರದಲ್ಲಿ 56,432 ಪೋಸ್ಟು ಸರ್ಕಾರ ಒಂದೇ ತಿಂಗಳಲ್ಲಿ ನೇಮಕಾತಿ ಮಾಡ್ತೀನಿ ಅಂತ ಹೇಳಿದ್ರು. ಅದು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬಿಡಬೇಕು ಅಂತ ಹೇಳ್ಬಿಟ್ಟು ನಾವು ಸುಮಾರು ಒಂದು ವಾರದಿಂದ ಪೊಲೀಸ್ ಪರ್ಮಿಷನ್ಸು ತೊಗೊಂಡು ಒಂದು 23ನೇ ತಾರೀಕು ಹೋರಾಟ ಮಾಡಬೇಕಂತ ಹೇಳಿದ್ವಿ. ಸರ್ಕಾರದ ಒಂದು ಏನು ಒತ್ತಡದಿಂದ ಪರ್ಮಿಷನ್ಸು ಅನುಮತಿ ನಿರಾಕರಿಸಿದ್ರು. ನಾವು ಅದನ್ನು ಖಂಡಿಸಿ ನ್ಯಾಯಾಲಯದ ಮೊರೆ ಹೋಗಿದ್ವಿ. ಇವತ್ತು ಕೋರ್ಟ್ ಆದೇಶದ ಪ್ರಕಾರ ನಮಗೆ ನ್ಯಾಯಾಲಯದ ಮುಖಾಂತರ ನಮಗೆ ಜಯ ಸಿಕ್ಕಿದೆ. ಆದರೂ ಆದೇಶದ ಮೇರೆಗೆ ನಾವು 27ನೇ ತಾರೀಕು, ಇದೇ ತಿಂಗಳು 27ನೇ ತಾರೀಕು ಶುಕ್ರವಾರ ನಾವು ಒಂದು ಜಗತ್ ಸರ್ಕಲ್ನಿಂದ ಈ ಒಂದು DC ಕಚೇರಿ ತನಕ ಒಂದು ಪಾದಯಾತ್ರೆ ಮಾಡ್ತಾಯಿದ್ದೀವಿ. ಈ ಒಂದು ಪಾದಯಾತ್ರೆಗೆ ಎಲ್ಲ ಸ್ಟೂಡೆಂಟ್ಸ್, ಆಸ್ಪಿರೆಂಟ್ಸು ನಮ್ಮ ಜೊತೆ ಕೈ ಜೋಡಿಸಿ. ಯಾಕೆಂದರೆ ಒಂದು KPSCಯಲ್ಲಿ ಆಗ್ತಾ ಇರೋವಂಥ ಅಕ್ರಮದ ಬಗ್ಗೆ ಈ ಕೂಡಲೇ CBI ತನಿಖೆ ಆಗಬೇಕು. ಮತ್ತು ಸರ್ಕಾರದಲ್ಲಿರುವ ಎಲ್ಲ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು. ಸರ್ಕಾರ ಒಂದೇ ತಿಂಗಳಲ್ಲಿ ನಾವೆಲ್ಲ ನೋಟಿಫಿಕೇಷನ್ಸ್ ಮಾಡ್ತೀವಿ ಅಂತೇಳಿ ಆಲ್ಮೋಸ್ಟ್ 1 ತಿಂಗಳು ಕಂಪ್ಲೀಟ್ ಆದರೂ ಕೂಡ ಇಲ್ಲಿವರೆಗೂ ಅದ್ರ ಬಗ್ಗೆ ಏನೂ ಚರ್ಚೆ ಆಗ್ತಾಯಿಲ್ಲ. ನಾವು ಅದಕ್ಕೆ ಪ್ರತಿಯೊಂದು ಜಿಲ್ಲೆಯಲ್ಲೂ ನಾವು ಹೋರಾಟ ಮಾಡ್ತಾಯಿದ್ವಿ. ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಇಲ್ಲ. ಈ ಒಂದು ಹೋರಾಟಕ್ಕೆ ಎಲ್ಲ ಸ್ಟೂಡೆಂಟ್ಸ್ ಒಗ್ಗಟ್ಟಾಗಿ ಒಂದು ಹೋರಾಟಕ್ಕೆ ಭಾಗಿಯಾಗಬೇಕು. ಹೋರಾಟ ಯಶಸ್ವಿ ಆಗಬೇಕು ಅಂತಂದರೆ ಅದಕ್ಕೆ ವಿದ್ಯಾರ್ಥಿಗಳೇ ಕಾರಣ. ನೀವೆಲ್ಲರೂ ಒಗ್ಗಟ್ಟಾಗಿ ಈ ಒಂದು ಕಲಬುರಗಿಯಲ್ಲಿ ಇರೋಂಥ ಸುತ್ತಮುತ್ತ ಆಸ್ಪಿರೆಂಟ್ಸು ಎಲ್ಲರೂ ನೀವು ಈ ಹೋರಾಟಕ್ಕೆ ಭಾಗಿಯಾಗಿ ಹೋರಾಟ ಶಾಂತಿಯುತವಾಗಿ ಹೋರಾಟ ಯಶಸ್ವಿ ಆಗೋ ಥರ ಮಾಡಬೇಕಂತ ಹೇಳಿ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.